ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತೆ BCom ನವರಿಗೆ ಕನ್ನಡದ ಭಾಷಿಕದಲ್ಲಿ ಬರುವಂತಹ ಹೊಸಗನ್ನಡ ಕವಿತೆಗಳು ಮತ್ತೆ ನಾಟಕ ಎನ್ನುವ ಬುಕ್ ನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಆದ ಕವಿತೆಯ ಬಗ್ಗೆ ಅದರ ವಿಶ್ಲೇಷಣೆಯನ್ನ ಹೇಳ್ತಾ ಹೋಗ್ತೇನೆ. ಅದ್ ಯಾವ್ದಪ್ಪ ಅಂತಂದ್ರೆ GS ಶಿವರುದ್ರಪ್ಪನವರು ಬರೆದಿರುವಂತಹ ಪುರುಷ ಸೂಕ್ತ ಎನ್ನುವಂತಹ ಕವಿತೆಯ ಕುರಿತಾಗಿ ಅನೇಕ ಬಾರಿ ರಿಪೀಟೆಡ್ ಆಗಿ ಈ ಒಂದು ಪಠ್ಯ ಭಾಗದಿಂದ ಕ್ವಶನ್ ನ ಕೇಳಿರೋದ್ರಿಂದ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರುತ್ತೆ. ಹಾಗಾಗಿ ಪುರುಷ ಸೂಕ್ತ ಎನ್ನುವಂತ ಕವಿತೆಯ ವಿಶ್ಲೇಷಣೆಯನ್ನ ನಾನು ಇವತ್ತು ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ಕವಿತೆಯ ಆಶಯವನ್ನ ಸ್ವಲ್ಪ ನೋಡೋಣ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನವಭಾರತ ರೂಪುಗೊಳ್ಳತೊಡಗಿತ್ತು. ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹೊಸ ಭಾರತ ಒಂದು ರೆಡಿ ಆಗುವಂತಹ ಹಂತದಲ್ಲಿತ್ತು. ಸ್ವತಂತ್ರ ಬರುವ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಇಡೀ ಭಾರತ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂದರ್ಭದಲ್ಲಿ ಗಾಂಧೀಜಿಯ ನೇತೃತ್ವದಲ್ಲಿ ಭಾರತ ಹೋರಾಟ ನಡೆಸುತ್ತಾ ಸತ್ಯ, ಶಾಂತಿ, ಸಹಿಷ್ಣುತೆ ಮೊದಲಾದ ಆದರ್ಶಗಳನ್ನ ಪಠಿಸುತ್ತಾ ಹೋರಾಟ ನಡೆಸಿತ್ತು. ಸ್ವತಂತ್ರ ಬಂದ್ರೆ ಹೊಸ ಹಸಿರು ಮೂಡುತ್ತದೆ, ರಾಮರಾಜ್ಯ ಕೈಗೊಳ್ಳುತ್ತದೆ ಎಂದು ಕನಸು ಕಾಣುತ್ತಾ ಹೋರಾಟ ನಡೆಸಿದ್ದ ಭಾರತೀಯರಿಗೆ ಸ್ವಾತಂತ್ರ್ಯ ಬಂದು 3 ವರ್ಷಗಳಲ್ಲಿ ಗಾಂಧೀಜಿಯನ್ನ ಗುಂಡಿಟ್ಟು ಕೊಲ್ಲುವ ಮೂಲಕ ಎಲ್ಲ ಆದರ್ಶಗಳನ್ನ ಸ್ವತಃ ಗುಂಡಿಟ್ಟು ಕೊಂದ ಭ್ರಮ ನಿರಸನ ಮೂಡಿತ್ತು. ಇನ್ನು ಸ್ವಾತಂತ್ರ್ಯ ಬಂದು 8-10 ವರ್ಷಗಳಲ್ಲಿ ದೇಶದ ಪ್ರಗತಿ ಹಿಡಿಯಬಾರದ ಹಾದಿಯನ್ನ ಹಿಡಿದಿದೆ ಎಂದು ಅಂದಿನ ನವ್ಯ ಕವಿಗಳಾದ ಗೋಪಾಲ್ ಕೃಷ್ಣ ಅಡಿಗ, ಲಂಕೇಶ್, ಶಿವರುದ್ರಪ್ಪ ಮೊದಲಾದವರು ಬಹುದೊಡ್ಡ ಕೂಗನ್ನ ಎಬ್ಬಿಸಿದ್ರು. ಯಾಕೆಂದ್ರೆ ಈ ಎಲ್ಲ ಕವಿಗಳು ಗಾಂಧಿ ಯುಗದಲ್ಲಿ ಹುಟ್ಟಿ ತಮ್ಮ ತಾರುಣ್ಯದ ದಿನಗಳಲ್ಲಿ ಗಾಂಧೀಜಿಯ ಮಹಾನ್ ಆದರ್ಶಗಳನ್ನ ಸ್ವತಃ ಕಣ್ಣಾರೆ ಕಂಡು ಅರಿತವರಾಗಿದ್ದರು. ಇಂತಹ ಕವಿಗಳು ತಮ್ಮ ವರ್ತಮಾನ ಕಾಲದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕು ಆರೋಗ್ಯಕರವಾದ ಮೌಲ್ಯಗಳತ್ತ ಸಾಗುವ ಬದಲು ಅತಿರೇಕದ, ಬಿರುಕಿನತ್ತ, ಅಸಹಜತೆಯ, ವಿನಾಶದತ್ತ ಸಾಗುತ್ತಿದೆ ಎಂದು ಅರಿತಾಗ ಕೈಕಟ್ಟಿ ಕೂರುವುದು ಸಾಧ್ಯವಿರಲಿಲ್ಲ. ಯಾವುದೇ ಸಮಾಜದಲ್ಲಿಯೂ ಆ ಸಮಾಜದ ಬದುಕಿನ ಗತಿಬಿಂಬವನ್ನ ಅಂದ್ರೆ ಆ ಸಮಾಜದ ಮೌಲ್ಯಗಳು ಎತ್ತ ಸಾಗುತ್ತಿವೆ ಎಂಬುದನ್ನ ಮೊದಲು ಗುರುತಿಸಿ ಅರಿತುಕೊಳ್ಳುವವರು ಸೂಕ್ಷ್ಮ ಸಂವೇದಿಗಳಾದ ಈ ಕವಿಗಳು ಮತ್ತೆ ಸಾಹಿತಿಗಳು ಮತ್ತೆ ಕಲಾವಿದರು ಎನ್ನಲಾಗ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಒಂದು ಹೊಸ ಭಾರತ ನಿರ್ಮಾಣ ಆಗುವಂತ ಹಂತದಲ್ಲಿತ್ತು. ಸ್ವಾತಂತ್ರ್ಯ ಸಿಕ್ಕರೆ ಎಲ್ಲವೂ ಸರಿ ಆಗ್ತದೆ, ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಥವಾ ನವ ಭಾರತ ಒಂದು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಅಂತ ಅಂದುಕೊಳ್ತಾ ಇರುವಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರನ್ನ ಸ್ವಾತಂತ್ರ್ಯ ಸಿಕ್ಕ 3 ವರ್ಷದಲ್ಲೇ ಕೊಲೆ ಮಾಡ್ತಾರೆ ಗುಂಡಿಕ್ಕಿ. ಇದನ್ನೆಲ್ಲ ನೋಡುವಾಗ ಸ್ವತಂತ್ರ ದೇಶ ಎಲ್ಲಿ ಸಾಗ್ತಾ ಇದೆ, ಜನತೆ ಯಾವ ಕಡೆ ಹೋಗ್ತಾ ಇದೆ ಎನ್ನುವುದನ್ನ ಈ ಕವಿಗಳೆಲ್ಲರೂ ಅಂದ್ರೆ ಗಾಂಧೀಜಿಯ ತ್ಯಾಗಗಳನ್ನ ಎಲ್ಲ ಕಣ್ಣಾರೆ ಅಂತಹ ಕಾಲದಲ್ಲಿ ತಾರುಣ್ಯದ ಹಂತದಲ್ಲಿ ಈ ಕವಿಗಳೆಲ್ಲರಿಗೂ ಕೂಡ ಅದರ ಬಗ್ಗೆ ಬೇಸರ ಬಂದು ಅದರ ಮುಖಾಂತರ ಧ್ವನಿ ಎಬ್ಬಿಸ್ತಾರೆ ಅಥವಾ ಧ್ವನಿ ಎತ್ತುತ್ತಾರೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಸ್ವತಂತ್ರ ಸಿಕ್ಕ ನಂತರ ಎಲ್ಲವೂ ಒಳ್ಳೇದಾಗ್ತದೆ, ನವ ಭಾರತ ನಿರ್ಮಾಣ ಆಗುತ್ತೆ ಅಂತ ಕನಸು ಕಾಣ್ತಾ ಇದ್ರೆ ಈಗಿನ ಜನತೆ ಎತ್ತ ಸಾಗ್ತಿದೆ ಎನ್ನುವುದನ್ನ ಇಲ್ಲಿ ಕವಿಗಳು ಹೇಳ್ತಾರೆ. ಅಂದ್ರೆ ಕವಿಗಳಿಗೆಲ್ಲ ಇಂತಹ ಸೂಕ್ಷ್ಮಗಳೆಲ್ಲ ಬೇಗ ಅರ್ಥ ಆಗುತ್ತೆ, ಮತ್ತೆ ಅದರ ವಿರುದ್ಧ ಅವರು ಬೇಗ ಅರ್ಥ ಮಾಡ್ಕೊಂಡು ಅದನ್ನ ವಿರುದ್ಧವಾಗಿ ಅಥವಾ ಅದಕ್ಕೆ ಸರಿ ತಪ್ಪುಗಳನ್ನ ತಮ್ಮ ಕಾವ್ಯದ ಮುಖಾಂತರ ಅದನ್ನ ಅದನ್ನ ಹೇಳ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಈಗ ಪುರುಷ ಸೂಕ್ತ ಈ ಕವಿತೆಯ ವಿಶ್ಲೇಷಣೆಯನ್ನ ನೋಡೋಣ. ಪುರುಷ ಸೂಕ್ತ ಎಂದ್ರೆ ಪುರುಷರಿಗೆ ತಕ್ಕುದು ಅಥವಾ ಯೋಗ್ಯವಾದುದು ಅಂತ ಅರ್ಥ ಕೊಡುತ್ತೆ. ಶೀರ್ಷಿಕೆಯನ್ನ ಕವಿ ಇಲ್ಲಿ ವಿಡಂಬನಾತ್ಮಕವಾಗಿ ನೀಡಿದ್ದಾರೆ. ಅಂದ್ರೆ ಪುರುಷರಿಗೆ ಯೋಗ್ಯವಾದಂತೆ, ತಕ್ಕದಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎಂದು ಸೂಚಿಸುತ್ತಾ ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಎಂದು ಸೂಚಿಸುತ್ತಾರೆ. ಕವಿತೆ ನವಭಾರತದ ಪುರುಷ ಎಂದು ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಇಲ್ಲಿ ಅವನನ್ನ ವರ್ಣಿಸಲು ಅಂದ್ರೆ ಈ ಪುರುಷ ಸೂಕ್ತ ಅನ್ನೋದನ್ನ ಒಂದು ಈ ಯುವ ಜನತೆಯ ಸಮೂಹವನ್ನ ಪುರುಷ ಸೂಕ್ತ ಅಥವಾ ಯೋಗ್ಯತೆ ಇದ್ದವನು ಅನ್ನುವುದನ್ನ ವಿಡಂಬನಾತ್ಮಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಕವನದ ಒಂದೊಂದೇ ಲೈನ್ ಗಳನ್ನ ನೋಡುದಾದ್ರೆ, ಇವನಿಗೆ ಕಣ್ಣು 1000, ಕೈ 1000, ಕಾಲ್ 1000, ತಲೆ 1000, ನವ ಭಾರತ ಪುರುಷ ಎದ್ದು ನಿಂತಿದ್ದಾನೆ, ಇಗೋ ಇವನು ನೆಲದಿಂದ ಆ ಮುಗಿಲ ತನಕ ಅಂತ ಫಸ್ಟ್ ಪ್ಯಾರಾಗ್ರಾಫ್ ಬರುತ್ತೆ. ಅಂದ್ರೆ ಇಂದಿನ ನವಭಾರತ ಎದ್ದು ನಿಂತಿರುವ ಪರಿ ಅದರ ರೀತಿ ಹೇಗಿದೆ ಅಂದ್ರೆ ತನಗೆ ಕಣ್ಣು 1000, ಕೈ 1000, ಕಾಲ್ 1000, ತಲೆ 1000ವಿದೆಯೇನೋ ಎಂಬುವಂತೆ ಎದ್ದು ನಿಂತಿದೆ ಆ ಮುಗಿಲ ತನಕ ಅನ್ನೋದನ್ನ ಈಗ ನವಭಾರತ ಆ ಒಂದು ಪರಿಯಲ್ಲಿ ಇದೆ ಎನ್ನುವುದನ್ನ ವರ್ಣಿಸ್ತಾರೆ. ಇನ್ನು ಸ್ವತಂತ್ರ ನಂತರ ಭಾರತದ ಜನತೆ, ಭಾರತೀಯರು ತಮ್ಮ ದೇಶವನ್ನ ಕುರಿತು ಎಂತಹ ಭ್ರಾಂತಿಗೆ ಒಳಗಾಗಿದ್ರು, ತಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ, ಅದರ ಸಂಪತ್ತನ ಕುರಿತು ಅವರಿಗೆ ತಿಳುವಳಿಕೆ, ಯೋಜನೆಗಳು, ಚಿಂತೆಗಳು ಹೇಗಿದ್ದವು ಎಂಬುದನ್ನ ಮುಂದಿನ ಈ ಸಾಲಲ್ಲಿ ವಿವರಿಸ್ತಾರೆ. ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮ ಶಿಖರಗಳ ಧೀರ ಮೌನ, ದೇಹದಾದ್ಯಂತ ವಿವಿಧ ಜನಪದ, ನರನಾಡಿಯಲ್ಲಿ ಮಿಡಿವ ನೆತ್ತರಿನಲ್ಲಿ ಒಂದೇ ಹೃದಯ, ಇವನ ಕೈಯಲ್ಲಿ ಒತ್ತುವುದು ಶಿಖರಗಳ ದುಮ್ಮಿಕ್ಕುವಳ ಗಂಗೆ ನೆಲದುದ್ದ ಹರಿದು, ಇವನುಸಿರು ಪರಿಮಳ ತಾಗಿ ಮೊಳಗುವುದು
ಮಣ್ಣು, ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು. ಅಂದ್ರೆ ಇಂದಿನ ನವಭಾರತ ಜನತೆ ತಮ್ಮ ದೇಶವನ್ನ ಹೇಗೆ ಬಣ್ಣಿಸ್ತಾರೆ ಅಂತಂದ್ರೆ, ತಮ್ಮ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ ಅಂದ್ರೆ, ಅವರು ಭಾರತದ ಬುಡದಲ್ಲಿರುವ ಸಾಗರಗಳನ್ನ ಕೂಡ ತಮ್ಮ ಕಾಲಡಿಯಲ್ಲಿ ಅವು ಬಿದ್ದು ತೊದರುತ್ತಿವೆ ಎಂದು ಭಾವಿಸ್ತಾರೆ. ಅಂದ್ರೆ ಅಷ್ಟು ಅಹಂಕಾರ ತುಂಬಿಕೊಂಡಿರುತ್ತೆ. ಅಂದ್ರೆ ಸಮುದ್ರದ ನೀರು ಕೂಡ ನಮ್ಮ ಕಾಲಡಿಯಲ್ಲೇ ಬಂದು ಬೀಳುತ್ತೆ ಅನ್ನುವಂತ ಭಾವಿಸ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಹಿಮ ಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಎಂದು ಹೇಳ್ತಾರೆ. ಭಾರತದ ದೇಹದಲ್ಲಿ ವಿಭಿನ್ನ ಜನಪದದ ಸಂಸ್ಕೃತಿ ಮೈದಾಡಿದೆ, ಆದ್ರೆ ನರನಾಡಿಯಲ್ಲಿ ಹರಿಯುವ ನೆತ್ತರು ಒಂದೇ, ಮಿಡಿವ ಹೃದಯ ಒಂದೇ ಎಂದು ಅವರು ಇಲ್ಲಿ ಹೇಳ್ತಾರೆ. ಇವರು ಕೈಯಲ್ಲಿ ಒತ್ತಿದರೆ ಗಂಗೆ ನೆಲದುದ್ದ ಹರಿದು ಬರ್ತಾಳೆ, ಜನತೆಯ ಉಸಿರು ಪರಿಮಳ ತಾಗಿದ್ರೆ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕೆಚ್ಚಲಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸ್ತಾ ಇದ್ದಾರೆ ಇಂದಿನ ಜನತೆ. ಅಷ್ಟು ರೀತಿಯಲ್ಲಿ ಒಂದು ಅಹಂಕಾರದಲ್ಲಿ ಅಥವಾ ಅಷ್ಟು ಒಂದು ಮುಂದುವರಿದು ಹೋಗ್ತಾ ಇದ್ದಾರೆ ಈಗಿನ ಜನತೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ. ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೀಗೆ ಇರಲು ಸಾಧ್ಯವೇ? ಇಂತಹದ ಅತಿರೇಕದ ದಿಸೆಯಲ್ಲಿ ಸಾಗುತ್ತಿರುವ ನವ ಭಾರತ ಅಥವಾ ನವ ಭಾರತದ ಜನರು ಅಥವಾ ಈ ಜನತೆ ಎಂದಾದರೂ ಗುರಿ ಮುಟ್ಟುವುದು ಸಾಧ್ಯವೇ ಎಂಬುದು ವಿಡಂಬನೆಯ ಹಿಂದೆ ಕವಿ ಎತ್ತುವ ಪ್ರಶ್ನೆಗಳಾಗಿರುತ್ತೆ ಇರೋದನ್ನ ನಾವು ನೋಡಬಹುದು. ಇನ್ನು ಮುಂದಿನ 6 ಖಂಡಗಳಲ್ಲಿ ಕವಿ ಸ್ವತಂತ್ರ ನಂತರ ನಮ್ಮ ಆಲೋಚನೆ, ಚಿಂತನೆ, ಯೋಜನೆಗಳು ಎತ್ತ ಸಾಗಿವೆ ಅಥವಾ ಅವು ಎತ್ತ ಸಾಗುತ್ತಿರುವ ದಾರಿಯಲ್ಲಿ ನಡೆದ್ರೆ ಗುರಿಯನ್ನ ಎಂದಾದ್ರೂ ಮುಟ್ಟಲು ಸಾಧ್ಯವೇ ಎನ್ನುವುದನ್ನ ಪ್ರಶ್ನಿಸ್ತಾರೆ ಮುಂದಿನ ಕವನದ ಭಾಗಗಳಲ್ಲಿ. ಅಂದ್ರೆ ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ, ಚಿಕ್ಕ ಯಕ್ಷಗಳಲ್ಲಿ ಇವನ ಮಂತ್ರವಾಣೆ, ಕೆಳಗೆ ಎಡವಿದ್ರೂನು ಇಲ್ಲ ಭೀತಿ, ಇವನ ಚಂದ್ರನ ಕಿರಣ ಸೋಂಕಲು ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ, ಇವರ ಭೂಭಂಗದಿಂದ ರಾಜ್ಯ ಕ್ರಾಂತಿ, ಪತ್ರಿಕೆಯಲ್ಲಿ ಪುಟಗಳಲ್ಲಿ ಅದರ ಕೀರ್ತಿ. ಅಂದ್ರೆ ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನ ಎಲ್ಲೆಡೆ ಹರಡಬೇಕು ಎಂಬುದು ಎಲ್ಲ ಮಹಾತ್ಮರು ಎತ್ತಿ ಹಿಡಿಯುವಂತ ಆದರ್ಶವಾಗಿರುತ್ತೆ. ಇದನ್ನ ಬಾಯಲ್ಲಿ ಹೇಗೆ ಬೇಕಾದ್ರೂ ಹಾಡ್ಬಹುದು, ಹೊಗಳಬಹುದು, ಆದ್ರೆ ವಾಸ್ತವದಲ್ಲಿ ಮೌಲ್ಯಗಳನ್ನ ನಾವು ಎಷ್ಟು ಅಳವಡಿಸಿಕೊಳ್ಳಲು ಸಾಧ್ಯ? ಎಲ್ಲಿವರೆಗೆ ಭಾರತದಂತಹ ಬಡ ರಾಷ್ಟ್ರದಲ್ಲಿ ಈ ದಿಕ್ಕಿನೆಡೆ ಸಾಮಾನ್ಯ ಜನರು ನಡೆಯಲು ಸಾಧ್ಯ? ಈ ವಾಸ್ತವ ಪ್ರಜ್ಞೆ ಇದೆಯೇ ನಿಮಗೆ ಎಂದು ಮೊದಲು ಖಂಡ ಪ್ರಶ್ನೆಗಳನ್ನ ಇಲ್ಲಿ ಕವಿಗಳು ಕೇಳ್ತಾರೆ. ಇಂದಿನ ಜನರು ತಮ್ಮ ಬದುಕೆ ವೀಣೆ ತಂಬೂರಿಯೇ ಕವಿ ಸ್ಫೂರ್ತಿ ನೀಡಬಲ್ಲದು ಎಂದು ತಿಳಿದಂತಿದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಹಾಡಿಗೂ ತಮ್ಮ ಬದುಕು ಸ್ಫೂರ್ತಿ ನೀಡಬಲ್ಲದಂತಾಗಿದೆ ಎಂದು ಅವರು ತಿಳಿದಂತಿದೆ ಇಂದಿನ ಜನತೆ ಎನ್ನುವುದನ್ನ ಕವಿ ಹೇಳ್ತಾರೆ. ಇವರ ಹುಚ್ಚಿನ ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಬಲ್ಲದು, ಪತ್ರಿಕೆಗಳಲ್ಲಿ ಅದರ ಕೀರ್ತಿನೂ ಹರಡಬಲ್ಲದು ಎಂದು ತಿಳಿದಂತಿದೆ. ಇಂತಹ ತಿಳುವಳಿಕೆ ಯೋಗ್ಯವಾದದ್ದೇ ಎನ್ನುವುದು ಇಲ್ಲಿ ಕವಿಯ ಪ್ರಶ್ನೆಯಾಗಿರುತ್ತೆ. ಅಂದ್ರೆ ಈಗಿನ ಯುವ ಜನತೆಯ ಪ್ರಶ್ನಿಸುವಂತಹದ್ದು. ಅವರು ಪ್ರತಿಯೊಂದು ವಿಷಯದಲ್ಲೂ ತಾವೇ ಮೇಲು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ತಮ್ಮ ಬದುಕಿ ಈಗ ಅಂದ್ರೆ ಎಲ್ಲರೂ ಹಾಡುವಂತ ಹಾಡಿಗೂ ತಮ್ಮ ಬದುಕೆ ಸ್ಫೂರ್ತಿಯಾಗಿದೆ ಅನ್ನುವಂತ ರೀತಿಯಲ್ಲಿ ಅವರು ಭಾವಿಸ್ಕೊಂಡಿದ್ದಾರೆ ಈಗಿನ ಯುವ ಜನತೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ, ಪ್ರಶ್ನಿಸ್ತಾರೆ. ಇನ್ನು ಇವನ ಕೊರಳೆಚ್ಚರಿಸುತ್ತಿದೆ ಬೆಟ್ಟಗಳ ಘಟ್ಟಗಳ, ಸಿಡಿದೊಡೆಯುತ್ತಿದೆ ಶತಮಾನಗಳ ಲೋಹ ನಿದ್ರೆ, ಭೋರ್ಗೆರೆವ ಹೊಳೆಗಳನ್ನು ಸಿಗರೆಟ್ಟುಗಳ ಬೆರಳಿನಲ್ಲಿ ನಿಲ್ಲಿಸಿವೆ ಇವನ ಕಣ್ಸನ್ನೆ, ಜಲಪಾತಗಳಲ್ಲಿ ಧುಮ್ಮಿಕ್ಕುವುದು ಇವನ ನಗೆ, ಮಿಂಚು ದೀಪದ ತುಟಿಯ ಮಂದಹಾಸ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ. ಈ ಸಾಲುಗಳೆಲ್ಲವೂ ನಮ್ಗೆ ಸ್ವಲ್ಪ ಕ್ಲಿಷ್ಟವಾಗಿ ಕಂಡು ವಿಶ್ಲೇಷಣೆಯನ್ನು ಮಾಡುವಾಗ ಏನ್ ಅರ್ಥ ಆಗತ್ತೆ ಅದನ್ನ ನೀವು ಎಕ್ಸಾಮ್ ನಲ್ಲಿ ಬಂದಾಗ ಬರೀರಿ. ಅಂದ್ರೆ ವಿಶ್ಲೇಷಣೆ ನಾನು ಏನ್ ಹೇಳ್ತೀನಿ ಅದರದ್ದು ಅರ್ಥವನ್ನ ಹೇಳ್ತೀನಲ್ವ, ಅದನ್ನ ನೀವು ಓವರ್ ಆಲ್ ಒಂದು ಅರ್ಥವನ್ನ ಆ ಒಂದು ಪಠ್ಯಕ್ಕೆ ಬಂದಾಗ ಆ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತಹ ಕ್ವಶನ್ಗಳು ಕೊಟ್ಟಾಗ ಈ ವಿಶ್ಲೇಷಣೆಯನ್ನ ನೀವು ಬರೀರಿ. ನಾನು ಓವರ್ ಆಲ್ ಇದು ವಿಶ್ಲೇಷಣೆ ಆದ ನಂತರ ಅಥವಾ ಇದರ ಸಾರಾಂಶವನ್ನ ಹೇಳಿದ ನಂತರ ಓವರ್ ಆಲ್ ಸಾರಾಂಶನ ಒಮ್ಮೆ ಹೇಳ್ತೇನೆ. ಅಂದ್ರೆ ಬೆಟ್ಟಗಳಲ್ಲಿ ಘಟ್ಟಗಳಲ್ಲಿ ಶತಮಾನಗಳಿಂದ ಮಲಗಿದ್ದ ಲೋಹಗಳನ್ನ ಜನರ ಮಾತು ಸಿಡಿದೊಡೆಯುವಂತೆ ಮಾಡುತ್ತಿದೆ. ಅಂದ್ರೆ ಅವನ್ನೆಲ್ಲ ಹೊರ ತೆಗೆಯುವ ಯೋಜನೆಗಳು ಸಿದ್ಧವಾಗಿವೆ. ಬೋರ್ಗೆರೆದು ಹರಿಯುವ ಹೊಳೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವ ಯೋಜನೆ ಸಿದ್ಧವಾಗಿವೆ. ಅಂದ್ರೆ ತನ್ನ ಕಣ್ಸನ್ನೆ ಕೈ ಬೆರಳಿನಲ್ಲಿಯೇ ಅವನ್ನೆಲ್ಲವನ್ನ ನಿಲ್ಲಿಸಲು ಸಾಧ್ಯವೇನೋ ಎಂಬಂತೆ ಅವನು ಸಿದ್ಧವಾಗಿ. ಅಂದ್ರೆ ಈಗ ಜನರೇಷನ್ ಯಾವ ರೀತಿಯಲ್ಲಿ ಮುಂದುವರಿದೆ ಅಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡುವಂತ ಸಿದ್ಧತೆ ಆಗಿದೆ. ಅಂದ್ರೆ ಎಲ್ಲ ಯೋಜನೆಗಳನ್ನೆಲ್ಲ ಎಷ್ಟು ಬೇಗ ಬೇಕು ಅಷ್ಟು ಬೇಗ ಎಲ್ಲವನ್ನ ಮಾಡ್ತಿದ್ರು. ಅಂದ್ರೆ ತನ್ನ ಒಂದು ಕೈ ಸನ್ನೆಯಲ್ಲಿ ಯಾವ ಕೆಲಸ ಬೇಕಾದ್ರೂ ಆಗತ್ತೆ, ಅಥವಾ ಕೈ ಸನ್ನೆಯಲ್ಲಿ ಎಂತ ಕೆಲಸವನ್ನ ಬೇಕಾದ್ರೂ ನಿಲ್ಲಿಸಬಹುದು ಎನ್ನುವಷ್ಟು ಈಗಿನ ಮನುಷ್ಯರು ಬೆಳೆದಿದ್ದಾರೆ, ಜನತೆ ಬೆಳೆದಿದೆ, ನಮ್ಮ ಭಾರತ ಹೋಗ್ತಾ ಇದೆ ಆ ದಿಸೆಯಲ್ಲಿ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಜಲಪಾತಗಳಲ್ಲಿ ಧುಮ್ಮಿಕ್ಕುವುದು ಇವನ ನಗೆ, ಮಿಂಚು ದ್ವೀಪದ ತುಟಿಯ ಮಂದಹಾಸ, 100 ರೇಡಿಯೋಗಳಲ್ಲಿ ಇವನ ರಾಗದ ಮೋಡಿ, 100 ಹೆಜ್ಜೆಗಳಲ್ಲಿ ಇವನ ಗೆಜ್ಜೆ, ಯಂತ್ರ ಅಟ್ಟಹಾಸಗಳಲ್ಲಿ ಇವನ ಪೌರುಷ ಮೊಳಗು, ಎತ್ತ ಕಟ್ಟಡಗಳಲ್ಲಿ ಇವನ ಹೆಸರು, ಸಂಶೋಧನಾಲಯದ ಮೌನ ಸಾಧನೆಗಳಲ್ಲಿ ಲಾಳಿಯಾಡುವುದಿವನ ಸ್ಫೂರ್ತಿಯುಸಿರು ಅಂತ ಹೇಳ್ತಾರೆ. ಅಂದ್ರೆ ನವ ಭಾರತ ಹೇಗೆ ಕಂಗೊಳಿಸುತ್ತಿದೆ ಭಾರತೀಯರಿಗೆ ಅಂದ್ರೆ ಅದರ ನಗು ಜಲಪಾತಗಳಲ್ಲಿ ಧುಮ್ಮಿಕ್ಕುವುದು, ಅದರ ತುಟಿಯ ಮಂದಹಾಸವೇ ನಾವು ಕಾಣುತ್ತಿರುವ ಮಿಂಚು ದೀಪ.
100 ರೇಡಿಯೋಗಳಲ್ಲಿ ನವಭಾರತದ ರಾಗಗಳ ಮೋಡಿ ಮೊಳಗುತ್ತಿದೆ, 100 ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟಿದೆ ಎಂಬಂತೆ ಕಾಣ್ತಿದೆ ಅಂತ ಬರೀತಾರೆ. ಇನ್ನು ನವಭಾರತದ ಪೌರುಷನನ್ನ ಅದರ ಯಂತ್ರದ ಅಟ್ಟಹಾಸದಲ್ಲಿ ಜನತೆ ಕಾಣ್ತಾ ಇದ್ದಾರೆ. ಏಳುತ್ತಿರುವ ಕಟ್ಟಡಗಳಲ್ಲಿ ನವಭಾರತದ ಹೆಸರನ್ನೇ ಸಂಶೋಧನಾಲಯದಲ್ಲಿ ನಡೆಯುತ್ತಿರುವ ಸಾಧನೆಗಳಲ್ಲಿ ಕೂಡ ಅವರ ಸ್ಫೂರ್ತಿಯನ್ನ ಜನತೆ ಕಾಣ್ತಾ ಇದ್ದಾರೆ. ಗಡಿಯಾರ ತಿರುಗುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ, ಗಡಿ ಕಾಯುವ ಕಣ್ಣೆಚ್ಚರಿಕೆ ಇವನಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ. ಇವನಿಗೆ ಕಣ್ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರ. ನಾವು ಭಾರತ ಪುರುಷ ಒಬ್ಬೊಬ್ಬನೆದೆಯಲ್ಲಿ ಎದ್ದು ನಿಂತಿದ್ದಾನೆ ಇವನು, ನೆಲದಿಂದ ಆ ಮುಗಿಲ ತನಕ. ಅಂದ್ರೆ ನಾವು ಭಾರತದ ಜನತೆ ತಮ್ಮ ದೇಶ ಬಹುದೊಡ್ಡ ಸಾಧನೆ ಮಾಡಿದೆ ಎಂದು ತಿಳಿದಿದ್ದಾರೆ. ಆದ್ರೆ ವಾಸ್ತವದ ಕಾಲಮಾನದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಸಾಧನೆ ಏನೇನೂ ಅಲ್ಲ. ಗಡಿಯಾರ ತಿರುಗುವುದು ನಮ್ಮ ದೇಶದಿಂದ, ನೌಕೆ ಎದೆಯುಬ್ಬಿ ತೇಲುವುದು ನಮ್ಮ ದೇಶದಿಂದ, ಗಡಿ ಕಾಯುವ ಕಣ್ಣೆಚ್ಚರಿಕೆ ತಮ್ಮ ದೇಶದಿಂದ, ವಿಮಾನದ ರೆಕ್ಕೆ ಹಾರುವುದು ಕೂಡ ತಮ್ಮ ದೇಶದಿಂದ ಎಂದು ಅವರು ತಿಳಿದಂತಿದೆ. ನಾವು ಭಾರತದ ಒಬ್ಬನೆದೆಯಲ್ಲಿ ಹೀಗೆ ನವ ಭಾರತದ ಸ್ವರೂಪ ಮೇಲೆ ವಿವರಿಸಿದಂತೆ ಅತಿರೇಕದ ಮಟ್ಟ ಮುಟ್ಟದೆ ಇಂದಿನ ವಾಸ್ತವಿಕ ಪ್ರಜ್ಞೆ ಅಲ್ಲ, ಇದು ಸಲ್ಲದು. ಅತ್ಯಾದರ್ಶ, ಅತ್ಯುತ್ಸಾಹ ವಿನಾಶಕ್ಕೆ ದಾರಿ ಮಾಡಿಕೊಡ್ತದೆ ಎಂದು ಪರೋಕ್ಷವಾಗಿ ಇಲ್ಲಿ ಕವಿ ಜನರಿಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಅಂದ್ರೆ ಇದು ಓವರ್ ಆಲ್ ಸಾರಾಂಶ ಏನಾಗಿರುತ್ತೆ ಅಂತಂದ್ರೆ, ಈಗಿನ ಜನತೆ ಸ್ವತಂತ್ರ ಸಿಕ್ಕ ನಂತರ ಯಾವ ರೀತಿಯೆಲ್ಲ ಹೋಗ್ಬೇಕು ಅಥವಾ ಸ್ವತಂತ್ರ ಸಿಕ್ಕ ನಂತರ ಜೀವನ ಹೇಗೆಲ್ಲ ಹೋಗಬಹುದು ಅಂತ ಒಂದು ಅನ್ಕೊಂಡಿದ್ರು, ಆದ್ರೆ ಆ ನಿಟ್ಟಿನಲ್ಲಿ ಸಾಗ್ತಾ ಇಲ್ಲ. ತುಂಬಾ ವೇಗವಾಗಿ ಜನತೆ ಸಾಗ್ತಾ ಇದೆ. ಅವರಿಗೆ ಬೇಕಾದದ್ದೆಲ್ಲ ಆದಷ್ಟು ಬೇಗ ನಡೀತಿದೆ, ಮತ್ತೆ ತಾವು ಹೇಳಿದಂಗೆನೆ ಜೀವನ ನಡೀತಾ ಇದೆ ಅನ್ನುವಂತ ಅಹಂಕಾರ ಕೂಡ ಈ ಜನ ಜೀವನದಲ್ಲಿ ತುಂಬಿಕೊಂಡಿದೆ. ಅವರು ಬೆಟ್ಟವನ್ನೇ ಕಡಿದು ಹಾಕುವಷ್ಟು ಒಂದು ಉತ್ಸಾಹ ಜನರಲ್ಲಿದೆ. ಅದನ್ನ ಮಾಡ್ತೀನಿ ಅನ್ನುವಂತಹ ಒಂದು ಅತಿಯಾದ ಒಂದು ಅಹಂಕಾರ ಕೂಡ ಈಗಿನ ಜನತೆಯಲ್ಲಿದೆ. ಎಲ್ಲವೂ ತನ್ನ ಕೈಯಲ್ಲೇ ಆಗ್ತದೆ. ತಾನು ಒಂದು ಮನಸ್ಸು ಮಾಡಿದ್ರೆ ಕೈ ಸನ್ನೆಯಲ್ಲೇ ಎಂಥ ಕೆಲಸವನ್ನ ಮಾಡ್ಬೋದು, ಅಥವಾ ಕೈ ಸನ್ನೆಯಲ್ಲಿ ಅದೆಂತಹ ಕೆಲಸ ಇದ್ರು ಅದನ್ನ ನಿಲ್ಲಿಸುವಷ್ಟು ಕೂಡ ನಮ್ಮಲ್ಲಿ ಸಾಮರ್ಥ್ಯ ಇದೆ ಎನ್ನುವುದನ್ನು ನಂಬ್ಕೊಂಡು ಹೋಗ್ತಾರೆ. ಎಲ್ಲವೂ ನನ್ನಿಂದಲೇ ಆಗುದು, ವಿಮಾನವನ್ನು ರೆಕ್ಕೆಯನ್ನ ಹಾರಿಸ್ಲಿಕ್ಕೂ ನಾನೇ ಬೇಕು, ಅಥವಾ ಗಡಿಯಾರ ತಿರುಗುವುದು ಕೂಡ ನನ್ನಿಂದಲೇ ಎನ್ನುವಷ್ಟು ಒಂದು ಈಗಿನ ಜನತೆ ಎದೆಯುಬ್ಬಿ ಒಂದು ಅಹಂಕಾರದಿಂದ ವರ್ತಿಸ್ತಾರೆ. ಆದ್ರೆ ಅದು ಸಲ್ಲದು. ಅಂತಹ ಅಹಂಕಾರ ಒಳ್ಳೇದಲ್ಲ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಹೇಗೆ ಇತ್ತು ನಮ್ಮ ಭಾರತದ ಪರಿಕಲ್ಪನೆ ಯಾವ್ದಿತ್ತು, ಆ ಪರಿಕಲ್ಪನೆಯಲ್ಲಿ ಈಗ ಜೀವನ ನಡೀತಾ ಇಲ್ಲ ಅನ್ನೋದನ್ನ ಇಲ್ಲಿ ಕವಿ ಎಚ್ಚರಿಸ್ತಾ ಹೇಳ್ತಾ ಇದ್ರಿಂದ ಯುವ ಜನತೆಗೆ, ಅಥವಾ ನವ ಭಾರತ ಎನ್ನುವಂತಹ ಕಲ್ಪನೆಯ ಅಡಿಯಲ್ಲಿ ನಡೆಯುತ್ತಿರುವುದಲ್ಲ. ನವ ಭಾರತದ ಕಲ್ಪನೆಯಲ್ಲಿ ಅಂದ್ರೆ ಬೇಡದ ವಿಷಯಗಳೇ ಇರುವುದು. ಅಂದ್ರೆ ಜನತೆ ಒಂದು ಒಳ್ಳೆಯ ಸುಸ್ಥಿರವಾದ ಯೋಚನೆ ಅಂತ ಹೋಗ್ತಾ ಇಲ್ಲ, ಬದಲಾಗಿ ಅತಿ ವೇಗದಿಂದ ಜನತೆ ಸಾಗ್ತಾ ಇದೆ, ಅಥವಾ ವಿನಾಶದಂಚಿನತ್ತನು ಈ ಅತಿ ವೇಗದಿಂದಲೇ ಹೋಗ್ತಾ ಇದ್ರೆ ವಿನಾಶದತ್ತನೇ ಜನತೆ ಸಾಗುತ್ತೆ ಎನ್ನುವುದನ್ನ ಇಲ್ಲಿ ಕವಿ ಎಚ್ಚರಿಕೆಯ ಕರೆಗಂಟೆಯಾಗಿ ತಮ್ಮ ಈ ಒಂದು ಕವನದ ಮುಖಾಂತರ ಜನತೆಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಕವಿತೆಯನ್ನ ಜಾಸ್ತಿ ನಿಮ್ಗೆ ಸಂದರ್ಭ ಸ್ವಾರಸ್ಯಗಳಲ್ಲಿ ಕೇಳಬಹುದು. ಇಲ್ಲಾಂದ್ರೆ 15 ಮಾರ್ಕ್ಸಿಗೆ ಕಡೆ ಕೂಡ ಪುರುಷ ಸೂಕ್ತದಲ್ಲಿ ಸಮಕಾಲೀನ ಭಾರತದ ಚಿತ್ರಣ ಹೇಗೆ ರೂಪುಗೊಂಡಿದೆ ಅನ್ನುವಂತ ಕ್ವಶನ್ ಕೂಡ ಕೇಳ್ಬೋದು. ಅಂದ್ರೆ ಸಮಕಾಲೀನ, ಈಗ ನಾವು ನಮ್ಮ ಭಾರತವೇ ಅತಿ ದೊಡ್ಡ ಇದ್ರಲ್ಲಿ ಇದೆ ಅಂತ ಅನ್ಕೊಳ್ತೇವೆ. ನಮ್ದು ದೇಶ ತುಂಬಾ ಮುಂದುವರಿದಿದೆ ಅಂತ ನಾವು ಅನ್ಕೊಂಡ್ರು ನಮ್ಮ ಭಾರತ ಮುಂದುವರಿಯುವುದು ಏನೇನು ಅಲ್ಲ ಇದು ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನ ಕೂಡ ಇಲ್ಲಿ ಕವಿ ಹೇಳ್ತಾರೆ. ಹಾಗಾಗಿ ನಾವು ಸಮಕಾಲೀನ, ಈಗ ಪ್ರೆಸೆಂಟ್ ನಮ್ಮ ಭಾರತದ ಪರಿಸ್ಥಿತಿ ಹೇಗಿದೆ, ಎಷ್ಟು ಜನತೆ ಮುಂದುವರಿದಿದೆ, ಇದೇ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ ಪ್ರಪಂಚದ ವಿನಾಶಕ್ಕೆ ಹೋಗ್ಬೋದು ಅಥವಾ ಅಭಿವೃದ್ಧಿಯನ್ನ ಕಾಣಬಹುದಾ ಎನ್ನುವುದನ್ನೆಲ್ಲ ವಿಮರ್ಶಾತ್ಮಕವಾಗಿ ನೀವು ಪರೀಕ್ಷೆಯಲ್ಲಿ ಕೇಳಿದಾಗ ಬರೀಲಿಕ್ಕೆ ಹೋಗ್ಬೋದು. ಇನ್ನು ಈ ಪಠ್ಯದ ಸಾರಾಂಶ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಅರ್ಥ ಆಯ್ತಲ್ವಾ ಯಾವ ರೀತಿಯಲ್ಲಿ ಒಂದು ಸಾರಾಂಶ ಇದೆ ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ನಿಮ್ಗೆ ಬೇಕಾದ ವಿಷಯಗಳನ್ನು ಕೂಡ ಸ್ವಲ್ಪ ಸೇರಿಸಿ ಕೂಡ ಬರೀತಾ ಹೋಗ್ಬೋದು. ಧನ್ಯವಾದಗಳು ಸ್ನೇಹಿತರೆ.